ಜಿಲ್ಲೆಯಿಂದ ಯಾವ ನಿಲ್ಲಿಸಿಬೇಡ ನಮ್ಮ ಮಗನಿಗೆ ಮೆಟ್ಟಿನಾರಾಕಿವೆ ಎನ್ನಾರು ಮೆಟ್ಟಿನಾರ ಈ ಮೆಟ್ಟಿನಾರ ಎಲ್ಲ ಇದು ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯ ವ್ಯಾಪ್ತಿ ಬರ್ತಕ್ಕಂಥ ನಮ್ಮ ರೈತರು ದೂರಪಡಿಸುವಂತ ಮೆಟ್ಟಿನಾರ ಯಾರಿಗೆ ಬರ್ತಾರೋ ದೂರಪಡಿಸತಕ್ಕಂಥ ಕೋಣ ಬರ್ಕೊಂತ ಮಾತಾಡ್ತಾರೆ. ರೈತರ ಮನೆ ಕಳಿಸ್ಬಿಡ್ರಿ. ರೈತ ಯಾವತ್ತೂ ಕೂಡ ಶಾಂತಿ ಪ್ರಿಯ. ನಾನು ಆಗಲೇ ಮಾತಾಡಿದೆ, ತಾಯಿ ಚೆನ್ನಮ್ಮ ಕಿತ್ತೂರಲ್ಲೇ ಚೆನ್ನಮ್ಮ ಹೋರಾಟ ಇವತ್ತು ಯಾವ ರೀತಿ ಇತ್ತು ಅಂತ ಒಬ್ಬ ಚಚ್ಚಲ ಮಗನ ನಮ್ಮ ಸಂಗಮ ರಾಯಣ್ಣ ಪ್ರತಿಯೊಬ್ಬರು ಕೂಡ ಸಂಗಮ ರಾಯಣ್ಣ ಕಟ್ಟಿದ ಕೈಯಿಂದ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕಂದ್ರೆ ನಾವು ಶಾಂತಿ ಪ್ರಿಯರು. ಇವತ್ತು ದೇಶಕ್ಕಾಗಿ ಇವತ್ತು ಪ್ರಾಣ ಕೊಡಲಿ. ಆದರೆ ನಮ್ಮವರೇ ನಮಗೆ ಈ ರೀತಿ ಮೋಸ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಕಾನೂನು ವ್ಯವಸ್ಥೆ ಎಲ್ಲಿ ಬಂದಿರ್ತೀವಿ ಏನು ಉಳ್ಳಕತ್ತೀನಿ ನೀವಲ್ಲ. ಇವತ್ತು 50 ರೂಪಾಯಿ ಕಾನೂನು ಏನಂತ ಕೊಡ್ತೀನಿ ನೀವು ಈ ಒಂದು ಸಂಜೀವಿನ ಒಂದು ಒಕ್ಕೂಟಕ್ಕೆ ಬೆಂಬಲ ನೀವೇನಂತ ಕೊಡ್ತೀರೋ ಹದಿಮೂರಲ್ಲ ಅವರು ಪರವಾಗಿ ನಿಂತಿರ್ತಕ್ಕಂಥವ್ರು ಅವರ ಸಂಜೀವಿನ ಒಕ್ಕೂಟದವರು ಕಾಯ್ದೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಹದಿಮೂರು. ಇಂಥ ಒಂದು ಈ ಒಂದು ವ್ಯವಸ್ಥೆಗಳ ಧಿಕ್ಕಾರವನ್ನು ನೋಡ್ತೀವಿ. ಇವತ್ತು ಅದು ಯಾರು ಕೂಡ ಇವತ್ತು ನಾವೇನು ಅಂದಿಲ್ಲ. ಇವತ್ತು ನಾವು ಹೊಂದಾಕಿದ್ರು ಕೂಡ ಎದುಕೊಟ್ಟು ನಿಂತು ನಾವು ರೈತರು ಮೊದಲ ಅದೇ 100 ಕೋಟಿ ಬರಬೇಕಲ್ಲ ರಾಜು ಕೂಡ ನಾವು ಹೊಂದೋದು ಅಂತಕ್ಕಂಥ ಮಾತಾಡೋದು ನಾವು ಹೇಳ್ತೀವಿ. ಆದ್ರೆ ನಮ್ಮೇನು ಹೇಳ್ತೀವಿ ನೀವು ಬಾಡಿಕೆ ಹಾಕಿದ್ರೆ ಇದೇನು ನಾವು ದೊಡ್ಡ ವಿಚಾರ ಬಂದಿದೆ. ಇದನ್ನು 3 ನಿಮಿಷ ಹೇಳೋದು ದೊಡ್ಡ ಮಾತಿಲ್ಲ. ನಾವು ರೈತರು ಗಾಂಧಿರಾಗಿದ್ದಿಲ್ಲ. ಯಾಕಂತಂದ್ರೆ ರೈತರನ್ನು ಸಿಕ್ಕರೆ ಬಹಳ ಜಾಸ್ತಿ ಇರ್ತದೆ. ಆದ್ರೂ ಕೂಡ ನಾವು ತನಗಿಂದ ಇವತ್ತು ಯಾಕಂತಂದ್ರೆ ಸ್ವಲ್ಪ ಮಾಡಿರ್ತಕ್ಕಂಥ ರೈತರ ಖಾತೆಗೆ ಇವತ್ತು ಅವ್ರ ಮನಸ್ಸು ಮಾಡಿ 1 ಗಂಟೆ ಒಳಗೆ ಅವ್ರು ಕೊಟ್ಟಿರ್ತಕ್ಕಂಥ ಖಾತೆಗಳಿಗೆ ನಾವು ದುಡ್ಡನ್ನು ಜಮಾ ಮಾಡಿ ಅವ್ರ ನಾವೇನಾಗ ನಮ್ಮ ಮನೆಯ ವಾಪಸ್ ಹೋಗ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಅಧ್ಯಕ್ಷರು ಏನಂತ ಹೀಗೆ ಆಗ್ತೀವಿ ಅಂತ ಹೇಳೋಣ. ಹೀಗೆ ಸರಳಲ್ಲಿ ಆಗ್ತೀವಿ. ಅದು ಹಾಕೋದ್ರಿಂದ ನಿಮ್ಮ ಜಿಲ್ಲಾಡಳಿತ ಜೀವಂತ ಆಗಂತೇಳಿ ನಾವು ನಂಬಿದ್ವಿ. ನಿಮ್ಮ ಜಿಲ್ಲಾಡಳಿತ ಇಲ್ಲ ಇದೆ ನಾವು ಸತ್ತೀವಿ ನಿಮ್ಮ ಕಾಲಿಗೆ ಅಂತಂದ್ರೆ ಮುಂದಿನ 30 ಬದಲಾವಣೆ ಆಗ್ತದೆ. ಯಾಕಂತಂದ್ರೆ ನಾವು ಯಾವುದೇ ಕಾಲಕ್ಕೂ ಕೂಡ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಕಡಿಮೆ ಬೆಳೆ ಯಾವ ನೀಚ ಇವತ್ತು ರೈತರನ್ನ ಇವತ್ತು ಅಮರ್ಸಿ ಇವತ್ತು 80 ಕೋಟಿ ನೀತಿ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಯಾವ ರೀತಿ ಈ ಶಾಸಕರಿಗೆ ಇದ್ರ ಬಗ್ಗೆ ಪರಿಜ್ಞಾನವೂ ಇಲ್ಲ ಅಥವಾ ನಿಮಗೆ ಏನಾದರೂ ತಿಳಿ ಕೇಳಿಸೋಂಗಿಲ್ಲ. ಇವತ್ತು ಏನು ರೈತರು ಬರೀ ನಮಗೆ ಒಂದು ರೀತಿ ಮತ ಹಾಕ್ತಕ್ಕಂಥ ಒಂದು ಬಂಧಗಳಂತ ನೀವು ತಿಳ್ಕೊಂಡಿದ್ರು. ಇನ್ನು ಮುಂದೆ ಯಾವುದೇ ರೈತರು ಇನ್ಮೇಲೆ ಅಂತ ನಿಮ್ಮ ಯೋಗಕ್ಷೇಮಕ್ಕೆ ನಿಮ್ಮ ಸಂಕಷ್ಟದಲ್ಲಿದ್ದಾಗ ಯಾವುದೇ ಶಾಸಕ ನಿಮ್ಮ ಗ್ರಾಮಕ್ಕಾಗಲಿ ನಿಮ್ಮ ಮತಕ್ಷೇತ್ರಕ್ಕಾಗಲಿ ಬಂದಿನಪ್ಪ ಅಂತಂದ್ರೆ ಅವರಿಗೆ ಮುಂದೆ ನೀವು ಜಾಗ ಕೊಡಬಾರ್ದು, ಕೂಡ್ಲಾಕ ಕುರ್ಚಿ ಕೊಡಬಾರ್ದು, ಕುಡಿಲಾಕ ನೀರು ಕೊಡಬಾರ್ದು. ಇದು ನೀವು ನಿರ್ಧಾರ ಮಾಡಬೇಕು. ಆ ಕಡೆ ನಿಮ್ಮಿಂದ ಇವತ್ತು ಯಾವುದೇ ಶಾಸಕ ಇವತ್ತು ನಿಮ್ಮ ಗದಗ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ನೀವೆಲ್ಲರೂ ಕೂಡ ಇವತ್ತು ರೈತರು ಏನು ಪರಿಸ್ಥಿತಿ ಇದ್ದಾರೆ. ಇವತ್ತು 4 ಜನ ಇವತ್ತು ರೈತ ಕುಟುಂಬವನ್ನು ಬಿಟ್ಟು ಇವತ್ತು ಅವರು ಜೀವವನ್ನು ಬಿಟ್ಟರಪ್ಪ ಅಂತಂದ್ರೆ ಇವತ್ತು ಯಾವುದೋ ಒಬ್ಬ ಶಾಸಕ ಕಲಬುರಗಿ ಜಿಲ್ಲೆಯಿಂದ ಕೂಡ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಇವತ್ತು ಯಾದಗಿರಿ ಜಿಲ್ಲೆಯಿಂದ ನಾವು ಬಂದಿದ್ದೀವಿ. ಇವತ್ತು ಗದಗ ಜಿಲ್ಲೆ ಇವತ್ತು ಇಲ್ಲಿಗೆ ನಾವು ಬರ್ಬೇಕಾದ್ರೆ 300 ಕಿಲೋಮೀಟರ್ ಆಗ್ತದೆ. ನಿಮ್ಮ ಜೊತೆ ನಿಂದಿರ್ತೀವಿ. ಯಾರು ಕೂಡ ನಿಮ್ಮ ಜೊತೆ ನಿಂತಿಲ್ಲ ಅಂದ್ರೆ ಸದಾಕಾಲ ತನ್ನದೇ ಆದಂತ ಇತಿಹಾಸವನ್ನು ಕಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಆದ ಹಸಿರು ಸೇನೆ 44 ವರ್ಷ ನಿರಂತರವಾಗಿ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಹಾವೇರಿ ಜಿಲ್ಲೆಯವರು ಶಾಸಕರಿಗಿದು ಜವಾಬ್ದಾರಿ ಇಲ್ಲ, ಸಚಿವರಿಗಿದು ಜವಾಬ್ದಾರಿ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಮ್ಮ ದೃಶ್ಯ ಮಾಧ್ಯಮದವರು ದಯಮಾಡಿ ಮುಖ್ಯಮಂತ್ರಿಗೆ ಮುಟ್ಟಿಸಿ ಇವತ್ತೇ ಆದೇಶ ಆಗಿ ನಮ್ಮ ರೈತರು ಏನು ಮಾರಾಟ ಮಾಡಿದ್ರ ಆ ಕಡ್ಲಿಗೆ 15% ಬಡ್ಡಿ ಹಾಕಿ ಆ ದುಡ್ಡನ್ನು ವಾಪಸ್ ಕೊಡ್ರೆ ಇವತ್ತು ಸಿದ್ದರಾಮಯ್ಯ ಆಗ್ತಾರೆ. ಇಲ್ಲ ಅಂತಂದ್ರೆ ಗದಗ ಜಿಲ್ಲೆಗೆ ಏನಾದ ನಾವೇ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲಾ ರಾಜಕಾರಣಿಗಳಿಗೆ ಒಳಗಡೆ ಬೆಳೆದ ರೀತಿಯಲ್ಲಿ ಇವತ್ತು ನಾವು ಹೋರಾಟ ಮಾಡಿ ಮುಂದಿನ ದಿನಮಾನದಲ್ಲಿ ನಾವೇನಾದ ಗದಗ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೆಲಸ
ಮಾಡ್ಬೇಕಾಗ್ತಂತ ವಿಜಯ್ ಕುಮಾರ್ ಅವ್ರಿಗೆ ನಾವು ಇವತ್ತು ಹೇಳಕತ್ತೀವಿ. ಹೌದಲ್ರಿ ಅಧ್ಯಕ್ಷರಿಗೆ ನಾವು ಹೇಳಕತ್ತೀನಿ, ಅಪ್ಪನ ತಗೊಂಡಿಲ್ಲ. ಆದ್ರೂ ಕೂಡ ಗದಗ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಬರೀ ನಾವು ನಿಮ್ಮ ಜಿಲ್ಲಾಡಳಿತಕ್ಕೆ ಕೀಲಿ ಹಾಕಕ್ಕೆ ಬಂದಿಲ್ಲ, ನಿಮ್ಮ ಗದಗ ಜಿಲ್ಲೆಗೆ ಕೀಲಿ ಹಾಕ್ತಕ್ಕಂಥ ಕೆಲಸ ತಾಕತ್ತು ನಮ್ಮ ರೈತ ಸಂಘಕ್ಕಾದ. ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಈಗ ಹೇಳಕತ್ತೀನಿ, ಯಾವುದೇ ಸಿದ್ದರಾಮಯ್ಯವರು ಇವತ್ತು ನಮ್ಮ ರೈತರ ಪಾಲಿಗೆ ಹೋಗಂತಾರೆ, ಇಲ್ಲಪ್ಪ ಅಂತಂದ್ರೆ ಸಿದ್ದರಾಮಯ್ಯವರು ನಮ್ಮ ರೈತರ ಪಾಲಿಗೆ ಸತ್ತಂಗ ಅಂತೇಳಿ ಇವತ್ತು ಈ ಮಾತು ಹೇಳಿ ಎಲ್ಲಾ ರೈತರ ಪಾಲಕ್ಕೆ ನಾನು ಹೊಂದಿಸಿದಿಂದ ಇವತ್ತೇನು ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ದಯಮಾಡಿ ಅವರು ಕೂಡ ನಮ್ಮೆಲ್ಲ ರೈತರ ಜೊತೆಗೆ ನಿಂತು ಸಹಕಾರ ಮಾಡಿ ನಮ್ಮ ದುಡ್ಡನ್ನು ಇಷ್ಟು ಕೊಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಏನಿದ್ರು ಸರ್ಕಾರಗಳು ನಾವು ನಿಮ್ಮನ್ನು ಮುಂದಿಟ್ಟು ಆಟ ಆಡ್ತಕ್ಕಂಥ ಕೆಲಸ ನಾವು ಸುಮಾರು 40 ವರ್ಷದಿಂದ ನೋಡ್ಕೊಂತ ಬಂದಿವಿ. ಇದೇನು ನಮಗೆ ಹೊಸದಲ್ಲ. ಯಾರು ಕೂಡ ನೀವು ರೈತರು ಇವತ್ತು ನಾವು ದುಡ್ಡು ತಗೊಂಡು ಹೋಗ್ಬೇಕಂತೇಳಿ ಇವತ್ತು ನೀವು ಸಂಕಲ್ಪ ಮಾಡಿ ಇವತ್ತು ತಾವೆಲ್ಲರೂ ಕೂಡ ಈ ಒಂದು ಗಟ್ಟಿ ಚಳವಳಿ ಮಾಡ್ಬೇಕಂತೇಳಿ ತಮ್ಮ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ಬೇಕು 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ರೈತ ತಾಯಂದಿರಿಗೆ ನಮಸ್ಕಾರ ಎಲ್ಲರಿಗೂ.